ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ ಕೊಲೆಯಾಗಿ 2 ತಿಂಗಳು ಬಂತು. ಆದರೂ ಇವತ್ತಿಗೂ ಕೂಡ ಕೊಲೆಗಾರ ಸಿಗಲಿಲ್ಲ. ಐ ಥಿಂಕ್ ಬೆಳ್ತಂಗಡಿ ಪೊಲೀಸರ ಕೈಯಲ್ಲಿ ಸಿಗೋದು ಇಲ್ಲ. ಗೊತ್ತಿಲ್ಲ, ಹೇಳಿಲ್ಲ, ಸಮಸ್ಯೆ ಇಲ್ಲ, ಸಂಶಯ ಇಲ್ಲ, ಕೇಳಿಲ್ಲ, ಬರೀ ಇಲ್ಲ 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 ಅನ್ನೋದು ಕೇವಲ ಸುಮಂತನ ಕುಟುಂಬಸ್ಥರ ಬಾಯಲ್ಲಿ ಬರ್ತಕ್ಕಂಥ ಶಬ್ದಗಳನ್ನು 2 ತಿಂಗಳಾದ ಕೇಳಿದ್ನೇ ಹೊರತಾಗಿ ಉಗ್ರ ಹೋರಾಟ ಮಾಡೋಣ, ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡೋಣ, ಇಡೀ ಕರ್ನಾಟಕ ಜನತೆ ನಮಗೆ ಸಪೋರ್ಟ್ ಮಾಡ್ರಿ, ಹೋರಾಟಕ್ಕೆ ಇಳಿಯೋಣ, ದಯವಿಟ್ಟು ನನ್ನ ಮಗನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ರಿ, ಬರ್ರಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ, ಇನ್ನು ಮುಂದೆ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಸಾಮಾನ್ಯ ಕುಟುಂಬಸ್ಥರಿರಲಿ, ಯಾವುದೇ ಕುಟುಂಬಸ್ಥರ ಮಕ್ಕಳು ಈ ರೀತಿ ಕೊಲೆಯಾಗಬಾರ್ದು, ಅದು ತಿಳ್ಕೊಂಡ ಹೋರಾಟಕ್ಕೆ ಇಳಿಯೋಣ ತಂದ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ. ಕೇವಲ ಕೇಳಿಲ್ಲ, ಹೇಳಿಲ್ಲ, ಹೇತಿಲ್ಲ, ಉಚ್ಚಿ ಹೋದಿಲ್ಲ, ಸುಂಬಳ ತೆಗೆದಿಲ್ಲ. ಇದನ್ನ ಬಿಟ್ರೆ ಬೇರೆ ಏನು ನಾ ಅಲ್ಲಿ ಕೇಳಲಿಲ್ಲ. ಇವತ್ತೇನು ಹೇಳಕ್ ಬಂದಿದ್ದೇನೆ ಅಂದ್ರೆ, ಇಲ್ಲಿ ನಾ ಏನು ಹೇಳಕ್ ಬಂದಿಲ್ರಿ. ಸುಮಂತನ ಕುಟುಂಬಸ್ಥರು ನಿನ್ನೆ ನೀಡಿರ್ತಕ್ಕಂಥ ಸಂದರ್ಶನವನ್ನ ನಿಮಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಏನು ಹೇಳಿದಾರಪ್ಪ ಅಂದ್ರ, ಹರೀಶ್ ಪೂಂಜಾ ಅವರು ನಮ್ಮನ್ನ ಕರ್ಕೊಂಡು ಗೃಹ ಮಂತ್ರಿ ಅವರ ಹತ್ರ ಹೋದ್ರು. ಅಲ್ಲಿ ಹರೀಶ್ ಪೂಂಜಾ ಅವರು ಗೃಹ ಮಂತ್ರಿ ಅವ್ರನ್ನ ಕೇಳ್ಕೊಂಡ್ರು, ಸುಮಂತನಿಗೆ ನ್ಯಾಯ ಕೊಡಿಸ್ರಿ, ಇವ್ರ ಮಗನ ಕೊಲೆ ಆಗಿದೆ, ನ್ಯಾಯ ಕೊಡಿಸ್ರಿ ಅಂತ ಹೇಳಿದರು. ಅದಕ್ಕಾಗಿ ಗೃಹ ಮಂತ್ರಿ ಅವರು ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದರೆ ಸುಮಂತನ ಕುಟುಂಬದ ಮುಂದಿನ ಹೆಜ್ಜೆ ಮುಖ್ಯಮಂತ್ರಿಗಳ ಪಾದಗಳಿಗೆ, ಅಂದರೆ ಮುಖ್ಯಮಂತ್ರಿ ಅವರ ಕಡೆ. ನಾನು ಸುಮಂತನ ಕುಟುಂಬಸ್ಥರಿಗೆ ಹೇಳೋದು ಇಷ್ಟ ಅಲ್ಲ. ಮೊದಲನೇದಾಗಿ ನೀವು ಹೆಂಗೆ ಗೊತ್ತಿಲ್ಲ, ಕೇಳಿಲ್ಲ, ಹೇಳಿಲ್ಲ, ಸಂಶಯ ಇಲ್ಲ ಅಂತಿರಲ್ಲ, ಇದೇ ಡೈಲಾಗ 3 ವರ್ಷ ಆಯಿತು ಗೃಹ ಮಂತ್ರಿ ಅವರ ಹತ್ರ ನಾವು ಕೂಡ ಕೇಳಿದೀವಿ. ಗೊತ್ತಿಲ್ಲ, ನೋಡ್ತೀನಿ, ವರದಿ ತರಿಸ್ಕೊಳ್ತೀನಿ, ತನಿಖೆ ಮಾಡ್ತೀನಿ, ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಇದನ್ನು ಅವ್ರ ಕಡೆನೇ ಕೇಳಿದ್ವಿ. ಈಗ ಮತ್ತೆ ನಿಮ್ಮ ಕಡೆನೇ ಕೇಳಾಕತ್ತೀವಿ. ಹೋಗಿ ಗೃಹ ಮಂತ್ರಿ ಅವ್ರ ಹತ್ರ ಹೋಗಿ ನ್ಯಾಯವನ್ನ ಕೇಳಿದ್ರೆ ಕೊಡ್ತಾರೇನ್ರಿ ನಿಮಗೆ? ನೋಡ್ರಿ, ಅವರು ಮಂದ್ಯಾಗ ಪ್ರಶಸ್ತಿ ಕೊಟ್ಟ ಸಂಧ್ಯಾಗ ಇಸ್ಕೊಳ್ಳೋ ಮಂದ್ರಿ ಅದು. ಮಂದ್ಯಾಗ ನಿಮಗೆ ಸನ್ಮಾನ ಮಾಡ್ತಾರ, ಸಂದ್ರ್ಯಾಗ ಬಂದ ಶಾಲಾ ಮಾಲಿ ಕಿತ್ಕೊಂಡು ಹೋಗೋ ಮಂದ್ರಿ, ರಾಜಕೀಯ ಮಂದಿ. ಅಂಥವ್ರು ನಂಬ್ಕೊಂಡ ಹೋಗಿ ಅಲ್ಲಿ ಕಾಲು ಬತ್ತೆ ಜನಸಾಮಾನ್ಯರನ್ನ ನಂಬ್ರಿ, ಹೋರಾಟಗಾರರನ್ನ ನಂಬ್ರಿ, ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದ. ಕೆಲವೊಂದಿಷ್ಟು ಒಳ್ಳೆಯ ಮೀಡಿಯಾಗಳದಾವಲ್ಲ, ಅವುಗಳನ್ನ ನಂಬ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಎಲ್ಲ ಮಾರಾಟ ಆಗ್ಯಾವು, ಅವುಗಳನ್ನ ನಂಬ್ರಿ. ಇನ್ನು ಮುಂದಿನ ಹೆಜ್ಜೆ ಎಲ್ಲ ಹೊಂಟಿದಾರಪ್ಪ ಅಂದ್ರೆ ಇವರು ಮುಖ್ಯಮಂತ್ರಿ ಅವ್ರ ಕಡೆ ಹೊಂಟಿದಾರಂತ. ಇನ್ನೂ ಹೇಳ್ತೀನಿ ರೀ, ಬೆಳ್ತಂಗಡಿ ಪೊಲೀಸರ ಬಗ್ಗೆ ಹೇಳ್ತೀನಿ ನಿಮಗೆ, ಅವ್ರ ಬಗ್ಗೆನೂ ಹೇಳಿಕೆ ಕೊಟ್ಟಿದ್ದಾರೆ ಅವರು, ಹೇಳ್ತೀನಿ. ಇನ್ನು ಮುಖ್ಯಮಂತ್ರಿ ಅವ್ರ ಕಡೆ ಹೊಂಟಾರಂತಾರೆ. ಇನ್ನು ಮುಖ್ಯಮಂತ್ರಿ ಸಾಹೇಬ್ರ ಅವ್ರ ಸೀಟದ ಬಗ್ಗೆ ಅವ್ರಿಗೆ ಖಬರ್ ಇಲ್ಲ, ಇನ್ನು ನಿಮಗೆ ಎಲ್ಲಿ ಕೊಡವ್ರ? ಹೌದು, ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಸಿಎಂ ಇನ್ ಕರ್ನಾಟಕ, ಒಪ್ಕೊಳ್ಳಿ ನಾವು, ಇಲ್ಲದನ್ನಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ. ಆದ್ರೆ ಅವ್ರ ಸೀಟ್ ಬಗ್ಗೆನ ಅವರಿಗೆ ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾದ್ರೆ ಸುಮಂತನಿಗೆ ನ್ಯಾಯ ಕೊಡಿಸ್ತಾರೇನ್ರಿ? ಮುಂದಿನ ಪ್ರಶ್ನೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ನಿಮಗೆ PM ರಿಪೋರ್ಟ್ ಬಂತೇನಾ ಅಂತ ಕೇಳಿದಾಗ ಸುಮಂತನ ತಂದೆ ಹೇಳ್ತಾರ, ನಂಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತೂ ಬರಲಿಲ್ಲ. ಅವತ್ತು ನಾವು ಕೇಳಿದಾಗ 1 ತಿಂಗಳು ಹತ್ತದ, 1 ತಿಂಗಳ ಒಳಗಡೆ ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಕೈ ಬಂದು ಸೇರ್ತದ ಅಂತ ಹೇಳಿದ್ರಂತ. ಅದಾದ ಕೂಡಲೇ ಸುಮಂತನ ತಂದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೇಳಕ್ ಹೋಗಿಲ್ಲ ಅಂತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕೇಳಾಕನ ಹೋಗಿಲ್ಲ ಅಂತ. ಅಂದ್ರೆ ಎಷ್ಟೊಂದು ಬೇಜವಾಬ್ದಾರಿ ವ್ಯಕ್ತಿ ಇರಬೇಕು ಇವರು. ಮಗ ಬೆಳಿಗ್ಗೆ ಎದ್ದು ಹೊಂಟಿದ್ದ, ಇವ್ರಿಗೆ ಯಾಕೆ ಆಗಿಲ್ಲ ಅಂತಲ್ಲ, ಇವ್ರಿಗೆ ನಿದ್ದೆ ಹತ್ತಿತ್ತಂತ, ಇವ್ರಿಗೆ ಗಂಟ್ಲಿಗೆ ಬರೋಂತ ತಿಂದಿರಂತ, ಶಿಸ್ತು ನಿದ್ದೆ ಹತ್ತಿತ್ತ, ಅದು ಗೊತ್ತಿಲ್ಲ ಇವ್ರಿಗೆ. ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೇಳೋದು ಗೊತ್ತಿಲ್ಲಂತ. ಮತ್ತು ಇವ್ರಿಗೆ ಏನು ಗೊತ್ತದ ಇವರಿಗೆ? ಇನ್ನು ಬೆಳ್ತಂಗಡಿ ಪೊಲೀಸರ ಬಗ್ಗೆ ಸುಮಂತನ ತಾಯಿಯವರು ಹೇಳ್ತಾರ, ಆ ಮಹಾತಾಯಿ ನೋವನ್ನು ಅನುಭವಿಸಿದಾಳೆ ಇಲ್ಲತ್ತನಲ್ಲ. ನೀವು COD ತನಿಖೆಗೆ ಏನಾದರೂ ಮುಂದೆ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೇಳಿದಾಗ, ಇಲ್ಲ, ನಮಗೆ ಇವರ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅತ್ಯಾಚಾರಿಗಳನ್ನ ಆದಷ್ಟು ಬೇಗ ಹಿಡಿದು ಕೊಡ್ತೀರಿ. ಅಮ್ಮ, ಅವರ ಉಚ್ಚಾಗ ಮೀನ ಹಿಡಿತಾರ,
ಅತ್ಯಾಚಾರಿಗಳನ್ನ ಹಿಡಿಯೋದಿಲ್ಲ. ಹುಚ್ಚಾದ ಮೀನಾ ಹಿಡಿತಾರ ಅವರು, ಅತ್ಯಾಚಾರಿಗಳನ್ನ ಹಿಡಿದು ಕೊಡೋದಿಲ್ಲ ಅವರು. ಇದನ್ನ ನೆನಪಿಟ್ಕೊಳ್ರಿ. PM ರಿಪೋರ್ಟ್ನ 1 ತಿಂಗಳಾತ್ ನಿಮ್ಮ ಕೈಗೆ ಬಂದು ಸೇರಿಲ್ಲ, 2 ತಿಂಗಳ ಆಗ ಬಂತು. ಇನ್ನು ಕೊಲೆಗಾರರನ್ನ ಹಿಡಿತಾರೇನ್ರಿ ಅವರು? ನೋ, ಇವರು ಸಮುದ್ರದಲ್ಲಿ ಮೀನಾ ಹಿಡಿಯೋ ವ್ಯಕ್ತಿಗಳಲ್ಲ ಇವರು. ಬೆಳ್ತಂಗಡಿ ಪೊಲೀಸರು ಹುಚ್ಚಾಗ ಮೀನಾ ಹಿಡಿತಕ್ಕಂಥ ವ್ಯಕ್ತಿಗಳು ಇವರು. ಅವ್ರು ಹಿಡಿತಾರ, ಅವ್ರು ಮಾಡ್ತಾರ, ನಮಗೆ ಗೊತ್ತಿಲ್ಲ, ನಾವು ಕೇಳಿಲ್ಲ, ನಮಗೆ ಯಾರ ಮೇಲೆ ಸಂಶಯ ಇಲ್ಲ. ಏನ್ ನಡೆದದ ಇಲ್ಲಿ? ನಾನು ಸುಮಂತನ ಕುಟುಂಬಸ್ಥರಿಗೆ ಏನು ಹೇಳೋದಪ್ಪ ಅಂದ್ರೆ, ಕಾನೂನಿನ ಚೌಕಟ್ಟಿನಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ಇಳಿರಿ ನೀವು. ಕೇವಲ ಇವರ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ನಾವು ಮಾಡ್ತೀವಿ, ನಾವು ಕೊಡ್ತೀವಿ, ಮುಖ್ಯಮಂತ್ರಿ ಅವ್ರ ಕಡೆ ಹೋಗೋಣ, ಮನವಿ ಮಾಡ್ಕೊಳ್ಳೋಣ. ಎಲ್ಲಿರಿ ಮುಖ್ಯಮಂತ್ರಿ, ಎಲ್ಲಿ ಗೃಹ ಮಂತ್ರಿ? ಈಗ ರಂಜಾನ್ ತಿಂಗಳು ಬಂದದ, ಹೋಗ್ತಾರೀಗ ಅವರು. ಯಾರವರು? ಕಾಂಗ್ರಾಚುಲೇಷನ್ಸ್ ಬ್ರದರ್, ಕಾಂಗ್ರಾಟ್ ಜಮೀರ್ ಅಹ್ಮದ್ ಮನೆಗೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ ಅವರು ರಂಜಾನ್. ನಿಮಗೆಲ್ಲ ನ್ಯಾಯ ಕೊಡಿಸೋದಾಗಿದ್ರೆ ಕರ್ನಾಟಕದಾಗ ಯಾಕೆ ಹೆಚ್ಚಿಗೆ ಅತ್ಯಾಚಾರಗಳು ಕೊಲೆಗಳಾಗ್ತಾ ಇದ್ವು? ಬರ್ರಿ ಹೊರಗಡೆ. ಇಲ್ಲ, ಇದು ನಿಮ್ಮ ಕೈಲಿ ಆಗೋದಿಲ್ಲ. ನಿಮ್ಮ ಕೈಲಿ ಆಗೋದಿಲ್ಲ. ನಿಮಗೆ ಬೆಳ್ತಂಗಡಿ ಪೊಲೀಸರೇ ಬೇಕು, ನಿಮಗೆ ಹರೀಶ್ ಪುಂಜಾನ ಬೇಕು. ಮಗ ಕೊಲೆಯಾಗಿ ಹೋದ್ರೂ ಕೂಡ ನಮಗೆ ಚಿಂತಿಲ್ಲ. ಮತ್ತೊಂದು ಸುಮಂತನ ಕುಟುಂಬಸ್ಥರಿಗೆ ಏನು ಟೆನ್ಷನ್ ಆಗ್ತಾ ಇದೆ ಗೊತ್ತೇನ್ರಿ? ನಾವು ಸಾಯಾವಂತೂ ಸತ್ತ, ತಿಥಿ ಅಂತೂ ಮಾಡಿಬಿಟ್ಟು ಅವ್ನು ಏನು ಕಾರ್ಯ ಇತ್ತು ಅದನ್ನೆಲ್ಲ ಮಾಡಿಬಿಟ್ಟು ಈ ಮೀಡಿಯಾದವ್ರು ಬಂದು ನಮ್ಮ ಮ್ಯಾಗ ಯಾಕೆ ಪ್ರೆಷರ್ ಮಾಡಿದಾರ ಮಾರಾಯ? ಆಗೋದು ಆಗಿ ಹೋಗೈತಿ. ಯಾಕೆ ಮುಖ್ಯಮಂತ್ರಿ ಕಡೆ ಹೋಗ್ರಿ, ಗೃಹ ಮಂತ್ರಿ ಕಡೆ ಹೋಗ್ರಿ, COD ತನಿಖೆ ಮಾಡಿಸ್ರಿ, ಯಾಕೆ ಅವನು ನಮ್ಮ ತಲೆ ಹರಾಮಿ ಮಾಡದಾರ್ಥ ಹಿಂಗೇನ್ರಿ ಅನ್ಸಾಗತ್ತೇನ್ರಿ ನಿಮಗೆ? ಸುಮಂತನ ಕುಟುಂಬಸ್ಥರಿಗೆ ಅನಿಸ್ತಿರ್ಬೇಕು, ಹೇಳಕ್ಕೂ ಬರೋದಿಲ್ಲ ನಿಮಗೆ. ಯಾಕಂದ್ರೆ ಅಷ್ಟೊಂದು ಬೇಜವಾಬ್ದಾರಿತನ ತೋರ್ಸಾಕದಿರಿ ನೀವು. ನಿಮಗೆ ಮತ್ತೊಂದು ನಾವು ಒಂದು ಒಳ್ಳೆ ಸಜೆಷನ್ ಕೊಡ್ತೇನೆ. 2 ಮಕ್ಕಳು ಇನ್ನೂ ಅದಾರ. ಒಬ್ಬ ದೊಡ್ಡ ಮಗ ಅದಾನ, ಇನ್ನೊಬ್ಬಕಿ ಮಹಾಲಕ್ಷ್ಮಿ ಅದಾಳ, ಸಣ್ಣ ಮಗಳು. ಹೌದಲ್ಲ? ಅವ್ರನ್ನಿಬ್ಬರನ್ನೂ ಕರ್ಕೊಳ್ರಿ. ನೀವೇನು ವಾಸ ಮಾಡಕದಿರಲ್ಲ ಆ ಪ್ರದೇಶವನ್ನು ಬಿಡ್ರಿ. ನಿಮ್ಮ ಮನೆ ಹೊಲ ಏನೈತಲ್ಲ ಅದೆಲ್ಲ ಗದ್ದೆ ತೋಟ ಅಂತಿರಲ್ಲ ನೀವು, ಅದನ್ನೆಲ್ಲ ಒಂದು ಮಾರಾಟಕ್ಕೆ ಇಡ್ರಿ, ಮಾರಿಬಿಡ್ರಿ. ಮಾರಿಬಿಟ್ಟ ನೀವು ಏನು ಮಾಡ್ರಿಪ್ಪ ಅಂದ್ರೆ, ಅಲ್ಲಿನ ಜಾಗ ಬಿಟ್ಟ 2 ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಿಬಿಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿತೇನೆ. ಓಕೆ, ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ಕೊತ ಹೋಗಿಬಿಡ್ರಿ. ಬೇಡ, ನಿಮ್ಮ ಸುಮಂತ್ ಹೋಗ್ಯಾನಲ್ಲ ಬಿಟ್ಟು ಬಿಡ್ರಿ. ನಿಮ್ಮ ಕಡೆ ಹೋರಾಟ ಮಾಡಬೇಕು, ನಾ ಇಳಿಬೇಕು, ನಾ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇಲ್ಲ. ನೀವು ಅಲ್ಲಿಂದ ಹೋಗ್ರಿ, ಎಲ್ಲ ಮಾರಾಟ ಮಾಡ್ರಿ. ನನಗೇನು ಅನಿಸ್ತದ ರೀ, ಮಗಂದು ಕೊಲೆ ಮನೆ ಮುಂದೆನೇ ನಡೆದಿರ್ಬೇಕಾದ್ರೆ ಇವ್ರು ಎಷ್ಟು ಧೈರ್ಯದಿಂದ ಅಲ್ಲೇ ಅದಾರ್ರಿ. ಇವ್ರಿಗೆ ಯಾವತ್ತೂ ಅನಿಸ್ತಾ ಇಲ್ಲ ನಮ್ಗೆ ಇನ್ನೂ 2 ಮಕ್ಕಳು ಅದಾವ, ಅವ್ರಿಗೆ ಏನಾದರೂ ಆಗಬಹುದು ಅನ್ನೋದು ಏನೂ ಇಲ್ಲ. ಇವ್ರಿಗೆ ಭಯಾನ ಇಲ್ಲ. ಒಂದು ಹೋರಾಟಕ್ಕೆ ಇಳಿತಾ ಇಲ್ಲ, ಇನ್ನೊಂದು ಇವ್ರಿಗೆ ಭಯಾನೂ ಇಲ್ಲ, ಒಂದು PM ರಿಪೋರ್ಟ್ ಕೇಳ್ತಾ ಇಲ್ಲ. ಏನು ಹೇಳಬೇಕು ಅನ್ನೋದು ಅರ್ಥ ಆಗಂಗಿಲ್ಲ. ಇಷ್ಟೇ ಹೇಳಕ್ಕೆ ಬಂದಿದ್ರಿ. ನಾ ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು. ಮತ್ತೆ ಬರ್ತೇನೆ ರೀ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.